ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ವಾಣಿ ಕುಸುಮಾಕರ್. ವೆಲ್ಕಮ್ ಟು ಮೈ ಚಾನಲ್. ಅಮ್ಮಂದಿರಿಗೆ ಒಂದೇ ಚಿಂತೆ, ಬೆಳಿಗ್ಗೆ ತಿಂಡಿ ಏನು ಮಾಡೋದು ಅಂತ ಹೇಳಿ. ಯಾಕಂದರೆ ಮಕ್ಕಳಿಗೆ ಇಷ್ಟ ಆಗಬೇಕು, ಹಾಗೆ ರುಚಿಯಾಗೂ ಇರಬೇಕು ಮತ್ತು ಆರೋಗ್ಯ ಕೂಡ ಒಳ್ಳೆಯದಾಗಿರಬೇಕು. ಅಂತಹ ಒಂದು ರೆಸಿಪಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರೋ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 ರೀತಿಯ ಪರೋಟವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಮಿಶ್ರ ಕಾಳುಗಳ ಪರೋಟವನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಮೆಂತ್ಯ ಸೊಪ್ಪಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ 2.5 ಬೌಲಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಬಿಸಿಯಾದ ನಂತರ ನಾವು ಇದಕ್ಕೆ ಉಪ್ಪು, 1 ಸ್ಪೂನಷ್ಟು ಎಣ್ಣೆ ಮತ್ತು 1 ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು ಅಂದರೆ ಅದನ್ನು ಚೆನ್ನಾಗಿ ಮುಚ್ಚಿಡಬೇಕು. ಇದನ್ನು ಮುಚ್ಚಿಟ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. 2 ಬೌಲಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ ನಂತರ ಎಲ್ಲ ಚೆನ್ನಾಗಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಹಾಕಿದ ನಂತರ ನಾವು ಸ್ಟವನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ಚೆನ್ನಾಗಿ ನೀರು ಜೊತೆ ಹಿಟ್ಟು ಮಿಕ್ಸ್ ಆಗೋ ರೀತಿಯಲ್ಲಿ ಇದನ್ನು ನಾವು ಸರಿಯಾಗಿ ಸೌಟಾಡಿಸ್ಬೇಕು. ಆನಂತರದಲ್ಲಿ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಆವಿಯಲ್ಲಿ ಹಿಟ್ಟು ಮೆತ್ತಗಾಗತ್ತೆ. ಆನಂತರ ನಾನಿಲ್ಲಿ 1 ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ 2 ಈರುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಆನಂತರ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಎಲೆಯನ್ನು ಮಾತ್ರ ತಗೋತಾರೆ, ನಾನು ಕಾಂಡ ಸಮೇತವಾಗಿ ತಗೊಂಡಿದ್ದೀನಿ. ನೋಡಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಪರೋಟ ಮಾಡೋದಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಈರುಳ್ಳಿಯನ್ನು ಕೂಡ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆನಂತರದಲ್ಲಿ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ನಾವು ಇದಕ್ಕೆ ಹೆಚ್ಕೊಂಡಿರೋಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಸೇರಿಸಬೇಕು. ಇದು ಸ್ವಲ್ಪ ಬಾಡೋವರೆಗೆ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿತ್ತು. ಆನಂತರ ಇದು ಸ್ವಲ್ಪ ನೋಡಿ ಇವಾಗ ಬಾಡಿದೆ. ಆ ನಂತರದಲ್ಲಿ ನಾವು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು. ನೀವು ಮೆಂತ್ಯ ಸೊಪ್ಪಿನ ಬದಲಾಗಿ ನುಗ್ಗೆ ಸೊಪ್ಪು ಅಥವಾ ಸಬ್ಬಸಿಗೆಯನ್ನು ಕೂಡ ಬಳಸ್ಬೋದು. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇದು ಸೊಪ್ಪು ಸ್ವಲ್ಪ ಬಾಡಿದ ನಂತರ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಅರಿಶಿನ ಪುಡಿಯನ್ನು ಬೇಕು ಅನ್ನೋ ಹಾಗಿದ್ರೆ ಮಾತ್ರ ಬಳಸಿ. ನಾನು ಇಲ್ಲಿ ಕಲರ್ಗೋಸ್ಕರ ಹಾಕ್ತಾ ಇರೋದು, ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ನಂತರ ಬೇಯಿಸಿರೋವಂಥ ಮೆಂತ್ಯ ಸೊಪ್ಪನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೇಯಿಸ್ಕೊಂಡಿರೋವಂತಹ ಅಕ್ಕಿ ಹಿಟ್ಟೇನಿದೆ ಅದನ್ನು ಕೂಡ ಅದೇ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಿಸಿಯಾಗಿರುವಾಗ ನಮಗೆ ಕಲಿಸ್ಕೊಳ್ಳೋಕ್ಕೆ ಆಗಲ್ಲ, ಕೈ ಸುಡುತ್ತೆ. ಹಾಗಾಗಿ ಇದು ಸ್ವಲ್ಪ ತಣ್ಣಗಾಗೋವರೆಗೆ ಹಾಗೆ ಬಿಟ್ಟು ಆನಂತರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಹಿಟ್ಟು ಕೂಡ ಸಾಫ್ಟಾಗಿರುತ್ತೆ ಮತ್ತು ನಾವು ಮೆಂತ್ಯ ಸೊಪ್ಪನ್ನು ಬೇಯಿಸಿದ್ದು ಕೂಡ ಸಾಫ್ಟಾಗಿರುತ್ತೆ. ಕೈಗೆ ಅಂಟತ್ತೆ ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ಹಿಟ್ಟನ್ನು ಹಾಗೆ ಸೇರಿಸ್ಕೋಬೋದು. ಆನಂತರ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು. ನೋಡಿ, ನಿಮಗೆ ಯಾವ ಸೈಜಲ್ಲಿ ಪರೋಟ ಬೇಕೋ ಆ ಹದಕ್ಕೆ ನೀವು ಹಿಟ್ಟನ್ನು ತಗೊಳ್ಳಿ. ಜಾಸ್ತಿ ಬೇಕು, ದಪ್ಪ ಬೇಕು ಅನ್ನೋ ಹಾಗಿದ್ರೆ ದೊಡ್ಡ ಉಂಡೆಗಳು ಮಾಡ್ಕೊಳ್ಳಿ. ನಾನು ಈ ಸೈಜಲ್ಲಿ ಉಂಡೆಗಳನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಗೋಧಿ ಹಿಟ್ಟು ಮೈದಾದಲ್ಲಿ ಮಾಡ್ತಾರೆ, ನಾನು ಅಕ್ಕಿ ಹಿಟ್ಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಂತರ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಕೊಂಡು ಅದ್ರ ಮೇಲೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಕವರ್ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋದ್ರಿಂದ ಅದು ಅಂಟ್ಕೊಳ್ಳೋದಿಲ್ಲ, ತೆಗಿಯೋಕ್ಕೆ ಕೂಡ ಈಸಿ ಆಗುತ್ತೆ. ಈ ಥರ ಒಣ ಹಿಟ್ಟಲ್ಲಿ ನಾವು ಇದನ್ನು ಡಿಪ್ ಮಾಡಿಕೊಂಡು ಆನಂತರ ತೆಳುವಾಗಿ ಲಟ್ಟಿಸ್ಕೋಬೇಕು. ದಪ್ಪ ಲಟ್ಟಿಸ್ಕೊಳ್ಳೋದಕ್ಕಿಂತ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಬೇಯಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನಂತರ ಒಂದು ತವಾನ ಬಿಸಿಗಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಪರೋಟವನ್ನು ಬೇಯಿಸೋಕ್ಕೆ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬೇಕು ಅನ್ನೋ ಹಾಗಿದ್ರೆ ಮಾತ್ರ ಬಳಸಿ, ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ನೋಡಿ, 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಪರೋಟ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ 2 ಕಡೆನೂ. ಈ ಥರ ಅರಿಶಿನ ಪುಡಿ ಹಾಕೋದ್ರಿಂದ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿದೆ. ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು, ಸೂಪರಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಇದು ಸಂಜೆವರೆಗೂ ಹಾಗೆ ಇಟ್ಟರು ಕೂಡ ಸಾಫ್ಟಾಗಿರುತ್ತೆ. ನಂತರ ನಾವಿಲ್ಲಿ ಮಿಶ್ರ ಕಾಳುಗಳ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಮಿಶ್ರ ಕಾಳುಗಳನ್ನು ನಾನು ಇಲ್ಲೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಮೊದಲೇ. ನೋಡಿ, ಈ ಥರ ಬೇಯಿಸಿ ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿಲಿ. ಆನಂತರ ಈರುಳ್ಳಿ ಮತ್ತು ಇದು ಖಾರದ ಪುಡಿ, ಉಪ್ಪು
ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡು ಈ ಬೌಲ್ಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ನಾವು ಮೆಂತ್ಯ ಸೊಪ್ಪಿಗೆ ಹೇಗೆ ಪರೋಟಕ್ಕೆ ರೆಡಿ ಮಾಡ್ಕೋತೀವೋ ಅದೇ ರೀತಿ ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಿಟ್ಟು ರೆಡಿ ಆಗುತ್ತೆ ನೋಡಿ. ನಾವು ಕಾಳುಗಳನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಆನಂತರ ಅದೇ ರೀತಿ ನಾವು ಮೆಂತ್ಯ ಸೊಪ್ಪಿನ ಪರೋಟ ಹೇಗೆ ಮಾಡಿದ್ವೋ ಅದೇ ರೀತಿಯಲ್ಲೇ ಇದನ್ನು ಕೂಡ ಹಿಟ್ಟನ್ನು ಹಾಕ್ಕೊಂಡು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಲಟ್ಟಿಸ್ಕೋಬೇಕು. ಇದನ್ನು ನೋಡಿ ಇಷ್ಟೇ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆನಂತರ ತವ ಬಿಸಿ ಆದ ನಂತರ ನಾವು ಅದಕ್ಕೆ ಎಣ್ಣೆಯನ್ನು ಸವರ್ಕೊಂಡು ಇದಕ್ಕೆ 2 ಸೈಡು ಎಣ್ಣೆನ ಹಚ್ಚಬೇಕು. ಎಣ್ಣೆ ಹಚ್ಚದೆ ಹಾಗೆ ಬೇಯಿಸಬೇಡಿ. ಹಾಗಾಗಿ ಇದಕ್ಕೆ ಎಣ್ಣೆ ಬೇಕು. 2 ಕಡೆನೂ ಎಣ್ಣೆ ಚೆನ್ನಾಗಿ ಹಚ್ಚಿ ಬೇಯಿಸ್ಕೊಂಡ್ರೆ ಮಿಶ್ರ ಕಾಳುಗಳ ಪರೋಟ ಕೂಡ ರೆಡಿ ಆಗುತ್ತೆ. ಹೆಲ್ದಿಯಾಗಿಯೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ಲಾಗಿ ಕೂಡ ಇದೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಒಳ್ಳೆಯದು. ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು. ಇದನ್ನು ಕೂಡ ಶೇಂಗಾ ಚಟ್ನಿ ಜೊತೆಗೆ ಸವಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.